ಜಯಂತಿಯವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಅದನ್ನು ಬಿಡುಗಡೆ ಮಾಡಬೇಕು, ನೀವೇ ಬರಬೇಕು ಅಂತೇಳಿ ಹೇಳಿದ್ರು. ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನು ಬರಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಆದರೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡಲಿಕ್ಕೆ. ಈ ಸುಂದರರಾಜು ನಮ್ಮ ಮೈಸೂರು ಗೋವಿಂದು ಮೈಸೂರು ಅವನ್ನೇ. ಜಯಂತಿಯವರು ನನಗೆ ಬಹಳ ಆತ್ಮೀಯರು, ಬಹಳ ವರ್ಷಗಳ ಕಾಲ ಒಡನಾಟ ಇದೆ. ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು. ಜನತಾದಳ ಹೆಸರಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿಸಿದ್ರು. ಸುಮಾರು ವೋಟ್ಗಳನ್ನು ತಗೊಂಡಿದ್ವಿ. ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ. ನಾನು ಹೀರೋ ಅಲ್ಲ, ನಾನು ಹೀರೋ ಅಂತ ಕರೆಯೋದು. ಜಯಂತಿಯವರ ನನ್ನ ಮೇಲಿದ್ದಂಥ ಪ್ರೀತಿಯಿಂದ ಅಂತರ ಕರೀತಾ ಇದ್ದೆ. ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ. ಚುನಾವಣೆಯಲ್ಲಿ ಬೆಂಗಳೂರು ಸುತ್ತಮುತ್ತ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ. ಜೊತೆಗೆ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು. ಹಾಗಾಗಿ ಅವರು ನನ್ನನ್ನು ಬಹಳ ಅಭಿಮಾನದಿಂದ ಕಾಣ್ತಾ ಇದ್ರು, ಪ್ರೀತಿಯಿಂದ ಕಾಣ್ತಾ ಇದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಜಯಂತಿಯವರಿಗೆ ಮನುಷ್ಯತ್ವ ಇತ್ತು. ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು. ಎಲ್ಲರೂ ಕೂಡ ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ಸ್ನೇಹಮಯಿ ಜೀವನವನ್ನ ಇಡೀ ಜೀವನದುದ್ದಕ್ಕೂ ಮಾಡಿದ್ರು. ಅವರೆಷ್ಟೇ ನೋವುಗಳಿದ್ದರೂ ಕೂಡ ಅದನ್ನೆಲ್ಲ ತೋರ್ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆದರೆ ಒಂದು ಮಾತ್ರ, ನಾನು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ, ಲಾಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ. ಜಯಂತಿಯವರ ಸಿನಿಮಾಗಳಂತೂ ತಪ್ಪದೇ ನೋಡ್ತಾ ಇದ್ದೆ. ಒಬ್ಬ ಅದ್ಭುತ ಕಲಾವಿದ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಹುಶಃ ಆ ಕಾಲದಲ್ಲಿ ಜಯಂತಿ, ಲೀಲಾವತಿ, ಕಲ್ಪನಾ, ಆಮೇಲೆ ಭಾರತಿ, ಇವರೇ ಜಾಸ್ತಿ ಇದ್ದವರು. ನೋಡ್ತಾ ಇದ್ದಾರೆ ತಿರುಗಿ ಮುರುಗಿ ಹೀರೋಯಿನ್ಗಳಾಗ. ರಾಜ್ಕುಮಾರ್ 90% ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು, ಇವರು ಹೀರೋಯಿನ್ ಆಗ್ತಾ ಇದ್ರು. ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ. ನಾನು ರಾಜಕಾರಣಕ್ಕೆ ಬಂದ್ಮೇಲೆ, ಮಂತ್ರಿ ಆದ್ಮೇಲೆ ಸಿನಿಮಾಗಳು ನೋಡೋದು, ಕೊನೇ ಸಿನಿಮಾ ನೋಡೋದು ಜಯಂತಿಯವರದು ಎಡಕಲ್ಲು ಗುಡ್ಡದ ಮೇಲೆ. ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ, ಜಯಂತಿಯವರಿಗೆ ಜಯಂತಿಯವರೇ ಸಾಟಿ, ಬೇರೆ ಯಾರು ಡೈರೆಕ್ಟರ್ ಆಗಿದ್ದಾರೆ, ಕವಿತನು ಡೈರೆಕ್ಟರ್ ಆಗಿದ್ದಾರೆ.
ಇವರು ಹೇಳ್ಬೇಕು, ಬಹುಶಃ ಅಂಥ ಅದ್ಭುತವಾದಂಥ ನಟಿ ಇನ್ನೊಬ್ರು ಅವ್ರನ್ನ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಅವರೇ ಸಾಟಿ ಅಂತಕ್ಕಂಥದ್ದನ್ನ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿದೆ. ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳ್ಕೊಳ್ಳೋದು, ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋದು. ಸೊ ಒಂದೇ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ಥರ ಇದ್ದವು. ಹಾಗಾಗಿ ಜಯಂತಿಯವರು ಬರೀ ಕಲಾವಿದೆಯಾಗಿರಲಿಲ್ಲ, ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ, ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ, ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಡಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಮಾತನಾಡ್ತಾ ಹೇಳಿದ್ರು ಯಾರು ಶೆಣೆಯವರು, ಜಯಂತಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಮಾಡಬೇಕು ಅಂತ ಬಹಳ ಜನ ಸಿನಿಮಾ ಕ್ಷೇತ್ರದವರು ಇದ್ದಾರೆ. ಎಲ್ಲ ಇಡೀ ಚಿತ್ರರಂಗನೇ ಇದೆ. ನಾನು ಚಿತ್ರರಂಗಕ್ಕೆ ಬಾಕಿ ಅಲ್ಲ, ಆದ್ರೆ ಚಿತ್ರರಂಗವನ್ನ ಪ್ರೋತ್ಸಾಹಿಸ್ತಕ್ಕಂಥವ್ರು, ಅದಕ್ಕೆ ಸಹಕರಿಸ್ತಕ್ಕಂಥವ್ರು, ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ, ಆ ಬದ್ಧತೆ ಇರ್ತಕ್ಕಂಥವ್ರು. ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದ್ದಾವಲ್ಲ, ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ. ಯಾಕಂದರೆ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ. ಅಂತ ಭಾಷೆಯ ಚಿತ್ರ ಇದೆಯಲ್ಲ, ಅಂತ ಭಾಷೆ ಇದೆಯಲ್ಲ, ಇಡೀ ದೇಶದಲ್ಲಿ ಆ ಭಾಷೆ ಪ್ರಜ್ವಲಿಸಬೇಕು ಅಂತಕ್ಕಂಥದ್ರಲ್ಲಿ, ಕನ್ನಡ ಚಿತ್ರರಂಗ ಬೆಳೀಬೇಕು ಅನ್ನೋದ್ರಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥದ್ರಲ್ಲಿ ಎರಡು ಮಾತು. ಅದಕ್ಕೋಸ್ಕರನೇ ನಾನು ಕನ್ನಡ ಚಿತ್ರರಂಗಕ್ಕೆ ಅಧಿಕಾರದಲ್ಲಿರುವಾಗ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದು ಕರ್ತವ್ಯ ಕೂಡ. ಕನ್ನಡ ಚಿತ್ರಗಳಿಗೆ 100ಕ್ಕೆ 100 ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿಯಾಗಿದ್ದೆ, ನಾನು ಹಣಕಾಸು ಮಂತ್ರಿಯಾಗಿದ್ದೆ. ಲಂಕೇಶ್ ಇದ್ರಲ್ಲ, ಇವರು ಈ ಲಂಕೇಶ್ ಗುರುಗಳು ಇದ್ದಾಗಿ ಅವರು ಎಲ್ಲ ಮೇಷ್ಟ್ರೆ ಅಂತ ಕರಿತಿದ್ರು. ಮೇಷ್ಟ್ರೆ ಅಂತ ಸಾಯಂಕಾಲ ಚಾಮರಾಜಪೇಟೆ, ಹೌದು, ನನ್ನ ಹೆಂಡತಿನೂ ಕೂಡ ಅಲ್ಲಿ ಒಂದು ಚಾಮರಾಜಪೇಟೆ. ನಾನು MLA ಆದಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗ್ಬೇಕು, ಶನಿವಾರ ಭಾನುವಾರ ಆಫೀಸ್ನಲ್ಲಿ ಹೋಗಿ ಅವರು ಮೇಷ್ಟ್ರ ಅಭಿಪ್ರಾಯ ಕೇಳೋದು, ಅವರ ಅನುಭವ ಕೇಳೋದು, ಮತ್ತು ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಒಂದು ದೊಡ್ಡ ವಿಚಾರ. ಸೊ ಹಾಗಾಗಿ ಲಂಕೇಶ್ ಅವರು ಇವತ್ತಿಗೂ ಕೂಡ ಅಂಥ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ. ಬರೀ ಸಾಹಿತ್ಯ ಒಂದೇ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಜಯಂತಿಯವರು ಅವರ ಅಭಿನಯ ಇದೆಯಲ್ಲ, ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಪಾತ್ರ ಕೊಟ್ಟರು ಕೂಡ, ಅದು ಚಿಕ್ಕ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ, ಆ ಪಾತ್ರಕ್ಕೆ ಜೀವ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವುದು ಸಿನಿಮಾ ನಾವು ನೋಡಕ್ಕೆ ಹೋದರೆ ನಮ್ಮನ್ನು ನಾವು ಮರ್ತ್ಕೊಳ್ಬೇಕು, ಆ ಥರ ಅಭಿನಯವನ್ನು ಮಾಡ್ತಾ ಇದ್ದೀವಿ. ಇದು ಎಲ್ರಿಗೂ ಸಾಧ್ಯ ಇಲ್ಲ. ಆ ಥರದ ಅಭಿನಯ ಮಾಡ್ತಾ ಇದ್ದದ್ದು
ಜಯಂತಿಯವರಿಗೆ ಕರಗತ ಆಗ್ಬಿಟ್ಟಿತ್ತು. ಅವರು ಒಬ್ಬರು ಕಲಾವಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಯಂತಿಯವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆನೆ. ನಾನು ಆ ಲೋನ್ಲಿನೆಸ್ನ ಬಗ್ಗೆ ಮಾತಾಡಕ್ಕೆ ರಮೇಶ್ ಮಾತಾಡಿದ್ದಾರೆ, ಇಂದ್ರಜಿತ್ ಮಾತಾಡಿದ್ದಾರೆ. ನಾನು ಎಲ್ಲ ಆ ಲೋನ್ಲಿನೆಸ್ ಮಾತಾಡಿದ್ದೀನಿ. ಆ ಲೋನ್ಲಿನೆಸ್ಸು ಮಾತಾಡಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೃಷ್ಣಕುಮಾರ್. ತಾಯಿಗೆ ತಕ್ಕ ಮಗ ಅಂತಕ್ಕಂಥದ್ದು ಕೃಷ್ಣಕುಮಾರ್ ನೋಡ್ಕೊಂಡ್ರು. ಜಯಂತಿ ನನಗಿಂತ ಸ್ವಲ್ಪ ದೊಡ್ಡವರು ಅಂತಿದ್ರು. ಈಗ 80 ವರ್ಷ ಆಯ್ತಿದ್ದಲ್ಲ, ನನಗೀಗ 78 ವರ್ಷ ನಡೀತಾ ಇದೆ. ಸೊ ನನಗಿಂತ ದೊಡ್ಡವರು. ಹಾಗಾಗಿ ಒಬ್ಬ ಈ ಕಲಾವಿದರು ಇದ್ದಾರಲ್ಲ, ಆ ಎಮ್ಮಿಂದ ಕಲ್ತ್ಕೋಬೇಕು. ಹೇಗೆ ಬದುಕನ್ನು ಪ್ರೀತಿಸಬೇಕು, ಇನ್ನೊಬ್ಬರ ಜೊತೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಬಹಳ ಉತ್ತಮವಾದಂಥ ಗುಣವನ್ನು ಹೊಂದಿದ್ದಂಥ ಒಬ್ಬ ಹೆಣ್ಣು ಮಗು ಅಂತಕ್ಕಂಥದ್ದು ನನಗೆ ಸಾಧ್ಯ. ಸೊ ಅಂತ್ಯವ್ರ ಬಗ್ಗೆ ಪುಸ್ತಕ ಎಲ್ಲ ನಮಗೆಲ್ಲ ಫ್ರೀ ಕೊಟ್ಬಿಟ್ಟಿದ್ದಾರೆ, ತಗೊಂಡು ಓದಬೇಕಾಗಿತ್ತು. ಅವರ ಆ ಪುಸ್ತಕದಲ್ಲಿ ನೋಡಿಲ್ಲ, ನಾನು ಓದ್ತೀನಿ, ಓದಿದ ಮೇಲೆ. ಬಟ್ ಎನಿವೆ ಶೆಣೈ ಅವರು ಬರೆದಿದ್ದಾರೆ ಅಂತಂದ್ರೆ ಆ ಪುಸ್ತಕ ಅದು ಮೌಲ್ಯಯುತವಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಓದಬೇಕು, ವಿಶೇಷವಾಗಿ ಯುವತಿಯರು ಓದಬೇಕು. ಆ ಮನುಷ್ಯತ್ವ ಇತ್ತಲ್ಲ, ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು, ಬೇರೆಯವರನ್ನ ಪ್ರೀತಿಸ್ತಕ್ಕಂಥದ್ದು, ಯಾರನ್ನು ದ್ವೇಷಿಸ್ತಕ್ಕಂಥದ್ದು, ಯಾರನ್ನು ಪ್ರತಿಯೊಬ್ಬರು ಕೂಡ ಅದೇ ಮಾಡಬೇಕಾಗಿರೋದು. ಆಕ್ಚುಲಿ ನಾವು ಸಮಾಜದಲ್ಲಿ ಯಾವ ಜಾತಿ, ಯಾವ ಧರ್ಮ, ಅವೆಲ್ಲ ಬಹಳ ಮುಖ್ಯ. ಅವೆಲ್ಲ ನಾವು ಆಕಸ್ಮಿಕವಾಗಿ ಹೋಗ್ತೀವಿ ಅಷ್ಟೇ. ಸಾಯೋದಂತೂ ಗ್ಯಾರಂಟಿ ಇಲ್ಲ, ಖಚಿತವಾಗಿ ಸಾಯ್ತೀವಿ ನಾವು. ಆ ಸಾವು ನಡುವ ಮಧ್ಯೆ ಇದೆಯಲ್ಲ ಬದುಕು, ಆ ಬದುಕನ್ನು ಸಾರ್ಥಕ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಜಯಂತಿಯವರು ಅವರ ಬದುಕನ್ನು ಸಾರ್ಥಕ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಮನುಷ್ಯನಾಗಿ ಬದುಕೋದು ಬಹಳ ಮುಖ್ಯ. ಇನ್ನೊಬ್ಬರನ್ನ ಪ್ರೀತಿಸೋದು ಮತ್ತು ದ್ವೇಷದೇ ಇರ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಅದಕ್ಕೆ ಕುವೆಂಪು ಅವರು ಏನು ಹೇಳ್ತಾರೆ ಅಂತಂದರೆ, ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತವೆ, ಬೆಳೀತಾ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಹೊರತು ಅಲ್ಪ ಮಾನವರಾಗಿ ಇರಬಾರದು. ಇದನ್ನ ಜಯಂತಿಯವರು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ, ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಅದೇ ಮಾಡಬೇಕು. ಅದೇ ನಾವು ಸಮಾಜಕ್ಕೆ ತೀರಿಸ್ತಕ್ಕಂಥ ಗುಣ ಅಂತೇಳಿ ನಾನು ಭಾವಿಸ್ತೇನೆ. ಸಮಾಜಕ್ಕೆ ನಾವು ತೀರಿಸ್ತಕ್ಕಂಥ, ಯಾಕಂದ್ರೆ ನಾವು ಈ ಕ್ಷೇತ್ರದಲ್ಲಿ ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ನಾವು ಬದುಕಿಲ್ಲ. ಬರೀ ನಮ್ಮ ಶ್ರಮದಿಂದ ಬಂದಿಲ್ಲ, ಸಮಾಜದ ಋಣ ನಮ್ಮ ಮೇಲೆ. ಆ ಸಮಾಜದ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಸೊ ಅದನ್ನ ಜಯಂತಿಯವರು ಮಾಡಿದ್ರು ಅಂತೇಳಿ ನಾನು ತೋರಿಸ್ಕೊಂಡು, ಅವರ ಪುಸ್ತಕ ಲವ್ಲಿ ಬಟ್ ಲೋನ್ಲಿ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಈ ಪುಸ್ತಕವನ್ನು ಓದಿ ನೀವು ಕೂಡ ಇದರಿಂದ
ಪ್ರೇರಿತರಾಗಿ ಬದುಕನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ, ಸಿನಿಮಾದವರೆಲ್ಲ ಒಪ್ಕೊಂಡ್ರೆ ಜಯಂತಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಆಗ್ಬೋದಾ? ಜಯಂತಿಯವರ ಹೆಸರಿನಲ್ಲಿ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತದೆ. ಇದೇ ಘೋಷಣೆ ಅಲ್ವಾ? ಪ್ರಯತ್ನ ಈಗ ಯಾವಾಗಲೂ ಇನ್ನೂ ಮಾಡಿದ್ದೀವಿ ಅದನ್ನು ಪ್ರಯತ್ನ ಮಾಡ್ತೀವಿ ಆದ್ಮೇಲೆ ಆಗಿದೆ ಅಂತ ಹೇಳೋದು. ಅದರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯಂತಿಯವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಅವರ ಮಗ ಕೃಷ್ಣಕುಮಾರ್ ಅವರಿಗೆ ಅವರ ಜಯಂತಿಯವರ ರೀತಿಯಲ್ಲಿ ಬದುಕನ್ನು ಮಾಡ್ತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.